ಕದನ ವಿರಾಮವೋ ಅಂತ್ಯದಲ್ಲೇ ಆರಂಭವೋ ಆದರೆ ಯುದ್ಧಕ್ಕೆ ಬ್ರೇಕ್ ಬಿದ್ದಿದೆ ಅನ್ನುವ ಸುದ್ದಿಯೇ ಗೊಂದಲಮಯ ಆಗ್ಬಿಟ್ಟಿದೆ. ಇರಾನ್ ಇಸ್ರೇಲ್ ನಡುವಿನ ಜಿದ್ದಿನಿಂದ ಜನಸಾಮಾನ್ಯರ ನಿತ್ಯದ ಸಮಸ್ಯೆ ಹಾಗೆ ಮುಂದುವರೆದಿದೆ. ಅಮೆರಿಕ ಇರಾನ್ ನಡುವೆ ಕದನ ವಿರಾಮದ ಮಧ್ಯೆ ಮತ್ತೆ ಹಾರ್ಮುಜ್ ಬಂದ್ ಆಗಿದೆ. ದೇಶದೆಲ್ಲೆಡೆ ಗ್ಯಾಸ್ ಪೂರೈಕೆಯ ಅಭಾವ ಮತ್ತಷ್ಟು ತಲೆದೂರಿದೆ. ಗ್ಯಾಸ್ ಸಮಸ್ಯೆ ಬಗ್ಗೆ ಗಮನ ಹರಿಸಬೇಕಾದಂಥ ರಾಜ್ಯದ ಸಚಿವರು ಕೇಂದ್ರದ ಕಡೆ ಬೊಟ್ಟು ಮಾಡೋದ್ರಲ್ಲಿ ಬ್ಯುಸಿಯಾಗಿದ್ದಾರೆ. ಅಮೆರಿಕ ಇರಾನ್ ನಡುವೆ ಕದನ ವಿರಾಮ ಘೋಷಣೆಯಾಗಿದೆ. ಆದರೆ ಪ್ರಯೋಜನವೇನು? ಯುದ್ಧ ನಿಂತಿದೆಯಷ್ಟೇ. ಆದರೆ ವಿಶ್ವದ ರಾಷ್ಟ್ರಗಳಿಗೆ ಎದುರಾಗಿರೋ ತೈಲ ಮತ್ತು ಅನಿಲ ಪೂರೈಕೆ ಸಂಕಷ್ಟಕ್ಕೆ ಮಾತ್ರ ಬ್ರೇಕ್ ಬಿದ್ದಿಲ್ಲ. ಯುದ್ಧ ಶುರುವಾದಾಗಿನಿಂದ ಇದ್ದ ಸಮಸ್ಯೆ ಹಾಗೆ ಮುಂದುವರೆದಿದೆ. ತೈಲ ಮತ್ತು ಗ್ಯಾಸ್ ಅಭಾವ ಸಮಸ್ಯೆ ಭಾರತದಲ್ಲಿ ಮತ್ತಷ್ಟು ಹೆಚ್ಚಾಗಿದೆ. ಕದನ ವಿರಾಮವಿದ್ರೂ ಹಾರ್ಮುಜ್ ಜಲಸಂಧಿ ಬಂದ್. ಲೆಬನಾನ್ ಗೊಂದಲದಿಂದ ಮತ್ತೆ ಗ್ಯಾಸ್ ಸಂಕಷ್ಟ ಫಿಕ್ಸ್. ಕದನ ವಿರಾಮ ಘೋಷಣೆಯಾಗಿದ್ರೂ ಇರಾನ್ ಮತ್ತು ಇಸ್ರೇಲ್ ನಡುವಿನ ಯುದ್ಧ ಮಾತ್ರ ನಿಂತಿಲ್ಲ. ಲೆಬನಾನ್ ಮೇಲೆ ದಾಳಿಯನ್ನ ನಿಲ್ಲಿಸಲ್ಲ ಅಂತ ಇಸ್ರೇಲ್ ಘೋಷಣೆ ಮಾಡ್ತಿದ್ದಂತೆ ಇರಾನ್ ಮತ್ತೆ ಹಾರ್ಮುಜ್ ಜಲಸಂಧಿಯನ್ನ ಬಂದ್ ಮಾಡಿದೆ. ಇದರಿಂದ ಗ್ಯಾಸ್ ಪೂರೈಕೆ ಸಮಸ್ಯೆ ಸೇರಿದಂತೆ ಯುದ್ಧದಿಂದ ಉಂಟಾಗಿರುವ ಸಮಸ್ಯೆಗಳಿಗೆ ತಕ್ಷಣವೇ ಪರಿಹಾರ ಸಿಗೋ ಸಾಧ್ಯತೆ ಕಮ್ಮಿ. ಯುದ್ಧಕ್ಕೆ ಬ್ರೇಕ್ ಬಿದ್ದಿದ್ರೂ ಹಾರ್ಮುಜ್ ಜಲಸಂಧಿ ಮೇಲೆ ಇರಾನ್ ಮತ್ತಷ್ಟು ಬಿಗಿ ಹಿಡಿತ ಸಾಧಿಸಿದೆ. ಹೀಗಾಗಿ ಹಾರ್ಮುಜ್ ಜಲಸಂಧಿಯ ಹಗ್ಗ ಜಗ್ಗಾಟ ಬಗೆಹರಿಯುವವರೆಗೂ ಅನಿಲ ಸರಬರಾಜು ಸಮಸ್ಯೆ ಸರಿ ಹೋಗಲ್ಲ ಅನ್ನೋದು ಜಗಜ್ಜಾಹೀರಾಗಿದೆ. ಬೇರೆ ದೇಶಗಳಿಂದ ಭಾರತ ಅನಿಲ ಆಮದು ಮಾಡಿಕೊಳ್ಳಲು ಮುಂದಾಗಿದ್ರೂ ಸದ್ಯಕ್ಕೆ ಅಗತ್ಯತೆಯನ್ನ ಸಂಪೂರ್ಣವಾಗಿ ಪೂರೈಸೋದು ಅಸಾಧ್ಯವಾಗಿದೆ. ಕೇಂದ್ರದಿಂದ ಮಲತಾಯಿ ಧೋರಣೆ, ಮುನಿಯಪ್ಪ ಕಿಡಿ. ಗ್ಯಾಸ್ ಅಭಾವದಲ್ಲಿ ರಾಜ್ಯದ ಪಾತ್ರವಿಲ್ಲ ಎಂದ ಸಚಿವ. ರಾಜ್ಯದಲ್ಲಿ ಗ್ಯಾಸ್ ಪೂರೈಕೆಯಲ್ಲಿ ಭಾರೀ ಅಭಾವ ಸೃಷ್ಟಿಯಾಗಿದೆ. ಕಮರ್ಷಿಯಲ್ ಗ್ಯಾಸ್ ಜೊತೆಗೆ ಅಡುಗೆ ಅನಿಲ ಪೂರೈಕೆಯಲ್ಲೂ ವ್ಯತ್ಯಯ ಉಂಟಾಗಿದೆ. ಈ ಬಗ್ಗೆ ಆಹಾರ ಸಚಿವ KH ಮುನಿಯಪ್ಪ ಮಾತನಾಡಿದ್ದು, ಗ್ಯಾಸ್ ವಿಚಾರದಲ್ಲಿ ಸಾವಿರಾರು ಕುಟುಂಬಗಳು ಬೀದಿಗೆ ಬಂದಿವೆ. ಆದರೂ ಕೇಂದ್ರ ಸರ್ಕಾರ ಮಲತಾಯಿ ಧೋರಣೆ ಅನುಸರಿಸುತ್ತಿದೆ ಅಂತ ಕಿಡಿಕಾರಿದ್ದಾರೆ. ಗ್ಯಾಸ್ ಅಭಾವ ಸಂಬಂಧ ಕೇಂದ್ರಕ್ಕೆ ಪತ್ರ ಬರೆದಿದ್ದು, ನಾಳೆ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಜೊತೆ ಸಭೆ ಮಾಡುವುದಾಗಿ ಆಹಾರ ಸಚಿವರು ಮಾಹಿತಿ ನೀಡಿದ್ದಾರೆ. ಜೀವನ ಮಾಡ್ತಾರೋ ಅವರ ಜೀವನ ಇದ್ರ ಮೇಲೆ ಅವಲಂಬಿಸಿದೆ. ಆಟೋ ಓಡಿಸೋರ್ದು ಗ್ಯಾಸ್ ಅವ್ರಿಗೆ ಅನಿವಾರ್ಯವಾಗಿ ಕೊಡಬೇಕಾಗ್ತದೆ. ನಾನು ಒತ್ತಾಯ ಮಾಡಿದ್ದೀನಿ, ಪತ್ರನೂ ಬರೆದಿದ್ದೀನಿ. ಪ್ರಯಾರಿಟಿ ಕೊಡಬೇಕು ಇವ್ರಿಗೆ, ಇವ್ರ ಜೀವನ ಅದ್ರ ಮೇಲೆ ಇದೆ. ಸಾವಿರಾರು ಜನ ನಿಂತಿದ್ದಾರೆ ಅಂತ. ಅದಕ್ಕೇನು ರಿಪ್ಲೈ ಬರ್ತದೆ ನಾಳೆ ನೋಡಿ. ಮತ್ತೆ ನಾಳೆ 10:30 ಭೇಟಿಯಾಗೋಣ. ಮಲ್ತಾ ಧೋರಣೆ ಕರ್ನಾಟಕ ರಾಜ್ಯ ಇವತ್ತು ರಾಷ್ಟ್ರದಲ್ಲಿ 2ನೇ ರಾಜ್ಯ GST ಸುಂಕ ಟ್ಯಾಕ್ಸ್ ಕಟ್ಟೋದ್ರಲ್ಲಿ. ಆದರೂ ಕೂಡ ಅವರು ರಾಜಕೀಯವಾಗಿ ತಾರತಮ್ಯ ಮಾಡ್ತಾ ಇದ್ದಾರೆ, ಮಲ್ತಾ ಧೋರಣೆ ತೋರಿಸ್ತಾ ಇದ್ದಾರೆ. ಅದಕ್ಕೆ ಅವ್ರಿಗೆ ಇದನ್ನು ಮಾಡಿಕೊಡ್ದು ಯಾರು ನಿಜವಾಗ್ಲೂ ಕೂಡ ಟ್ಯಾಕ್ಸು ಕೊಡ್ತಾ ಇದ್ವಿ. ನಮ್ಮ ಡಿಪಾರ್ಟ್ಮೆಂಟು ಮಾಡಬೇಕು. ಅದಕ್ಕಾಗಿ ಡಿಪಾರ್ಟ್ಮೆಂಟಲ್ಲಿ ಮೈಲ್ಮಾಪನ ಇಲಾಖೆ ಇದೆ, ಅವರು ಅದಕ್ಕೆ ಕೆಲಸ ಮಾಡಬೇಕು. ನಾಳೆ ಅವ್ರನ್ನೂ ಕರೆದಿದ್ದೀನಿ, ಇಲಾಖೆ ಮುಖ್ಯಸ್ಥರನ್ನೂ ಕರೆದಿದ್ದೀನಿ ಮತ್ತು ಆಯಿಲ್ ಕಾರ್ಪೊರೇಷನನ್ನು ಕರೆದಿದ್ದೀನಿ. ಕುಂತು ಮಾತಾಡಿ ಒಟ್ಟಾರೆ ಅವ್ರಿಗೊಂದು ಪರಿಹಾರ ಹುಡುಕಬೇಕು. ನಾನು ಪತ್ರನೂ ಬರೆದಿದ್ದೀನಿ. ಮತ್ತು ನಾಳೆ ಅವ್ರೇನು ವರದಿ ತರ್ತಾರೋ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ನು ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ನೋಡಿ ಆಮೇಲೆ ನಿಮ್ಮ ಜೊತೆಯಲ್ಲಿ ನಾಳೆ 10:30 ಮಾತಾಡ್ತೀನಿ. ಕೇಂದ್ರ ಸರ್ಕಾರದ ಕಡೆ ಬೊಟ್ಟು ಮಾಡಿದ ದಿನೇಶ್ ಗುಂಡೂರಾವ್. ಔಷಧಿಗಳ ದರ ಏರಿಕೆ ಸುಳಿವು ಕೊಟ್ಟ ವೈದ್ಯಕೀಯ ಶಿಕ್ಷಣ ಸಚಿವ. ರಾಜ್ಯದಲ್ಲಿ ಎದುರಾಗಿರೋ ಗ್ಯಾಸ್ ಸಮಸ್ಯೆಗೆ ರಾಜ್ಯದ ಸಚಿವರು ಕೇಂದ್ರದ ಕಡೆ ಬೊಟ್ಟು ಮಾಡ್ತಿದ್ದಾರೆ. ಜನಸಾಮಾನ್ಯರಿಗೆ ಸಮಸ್ಯೆಯಾಗಿದೆ, ಆದರೆ ಇದನ್ನ ಕೇಂದ್ರ ಹೇಗೆ ನಿಭಾಯಿಸುತ್ತೋ ನೋಡೋಣ ಅಂತ ಸಚಿವ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ. ಇತ್ತ ವೈದ್ಯಕೀಯ ಕ್ಷೇತ್ರದ ಮೇಲೂ ಯುದ್ಧದಿಂದ ಎಫೆಕ್ಟ್ ಆಗಿದ್ದು, ಕ್ಯಾನ್ಸರ್ ಸೇರಿದಂತೆ ಹಲವು ಔಷಧಿಗಳ ದರ ಏರಿಕೆಯಾಗುವ ಸಾಧ್ಯತೆ ಇದೆ ಅಂತ ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಸುಳಿವು ನೀಡಿದ್ದಾರೆ. ಪೂರ್ತಿ ಬರುವಂಥದ್ದು ಕೇಂದ್ರ ಸರ್ಕಾರದ ವ್ಯಾಪ್ತಿ. ಅವರು ಕೇಳಿದ್ರೆ ಏನು ಸಮಸ್ಯೆ ಇಲ್ಲ ಅಂತ ಅನೇಕ ಬಾರಿ ಹೇಳ್ಬಿಡ್ತಾರೆ.
ಆದರೆ ಅನೇಕ ಕೈಗಾರಿಕೆಗಳು ಈಗ 50% ಓಡ್ತಾ ಇದೆ. ಫಾರ್ಮಸ್ಯೂಟಿಕಲ್ ಕಂಪನಿಗಳು ಕೂಡ ಈಗಾಗಲೇ ನನಗೂ ಪತ್ರ ಬರೆದಿದ್ದಾರೆ, ಬೆಂಗಳೂರು ಕರ್ನಾಟಕದವರು. ಈ ಥರ ಮುಂದೆ ಇದೇ ಈಗ ಸದ್ಯಕ್ಕೆ ಪರವಾಗಿಲ್ಲ, ಆದರೆ ಇದು ಹಿಂಗೆ ನಡ್ಕೊಂಡು ಹೋದರೆ ನಾಳೆ ನಮಗೆ ತಯಾರಿಕೆ ಮಾಡೋದು ಕೂಡ ತೊಂದರೆಗಳಾಗುತ್ತೆ ಅಂತ ಕರ್ನಾಟಕದ ಫಾರ್ಮಾ ಅಸೋಸಿಯೇಷನ್ ನನಗೆ ಪತ್ರ ಬರೆದಿದ್ದಾರೆ. ಆದರೆ ಕೇಂದ್ರ ಸರ್ಕಾರ ಇದನ್ನು ಯಾವ ರೀತಿಯಾಗಿ ನೋಡ್ಕೊಳ್ತಾರೆ? ಸಡನ್ ಆಗಿ ಈಗ ಅಲ್ಲಿ ಇಂಟರ್ನ್ಯಾಷನಲ್ ಇದರಲ್ಲಿ ರೇಟ್ ಜಾಸ್ತಿ ಆಗಿರೋದ್ರಿಂದ ಇಕ್ವಿಪ್ಮೆಂಟ್ ಮೇಲೆ, ಪ್ರೊಕ್ಯೂರ್ಮೆಂಟ್ ಮೇಲೆ ಅದು ಭಾಳ ದೊಡ್ಡ ಪರಿಣಾಮ ಬೀಳ್ತಿದೆ. ಫಾರ್ಮಸ್ಯೂಟಿಕಲ್ ಇಂಡಸ್ಟ್ರೀಸು ಭಾಳ ದೊಡ್ಡ ಹೊಡಿತಾ ತಿಂತಾ ಇದೆ. ಭಾರತ ದೇಶದಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಫಾರ್ಮಸ್ಯೂಟಿಕಲ್ಸು ಎಸ್ಟಾಬ್ಲಿಷ್ ಆಗಿವೆ. ಬೇರೆ ಬೇರೆ ದೇಶಕ್ಕೂ ಕೂಡ ನಮ್ಮ ಡ್ರಗ್ಸ್ ಎಕ್ಸ್ಪೋರ್ಟ್ ಆಗ್ತದೆ. ಹಾಗಾಗಿ ಅದರ ಮೇಲೂ ಕೂಡ ಇವತ್ತು ಭಾಳ ದೊಡ್ಡ ಪರಿಣಾಮ ಬೀಳ್ತಾ ಇದೆ. ಮಧ್ಯಪ್ರಾಚ್ಯದಲ್ಲಿ ಕದನ ವಿರಾಮ ಏರ್ಪಟ್ಟಿರೋದು ನಿಜ, ಆದ್ರೆ ಯುದ್ಧ ನಿಂತಿದ್ಯಾ ಇಲ್ವಾ ಎಂಬ ಗೊಂದಲ ಇದ್ದೇ ಇದೆ. ಹಾರ್ಮುಜ್ ಜಲಸಂಧಿ ಹಡಗುಗಳ ಸಂಚಾರಕ್ಕೆ ಮುಕ್ತವಾಗುವ ತನಕ ತೈಲ ಮತ್ತು ಗ್ಯಾಸ್ ಸಮಸ್ಯೆ ಸರಿ ಹೋಗಲ್ಲ ಅನ್ನೋದಂತೂ ಜಗಜ್ಜಾಹಿರ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.